ಮುಡಾ ಹಗರಣದ ವಿಚಾರವಾಗಿ ಇಡಿ ವಿಚಾರಣೆ ಇತ್ತಲ್ಲ, ಅದಕ್ಕೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ ಧಾರವಾಡ ಹೈಕೋರ್ಟ್. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಅವರ ವಿಚಾರದಲ್ಲಿ ಇವತ್ತು ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ಧಾರವಾಡ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಬಟ್ ಇಲ್ಲಿ ರಿಲೀಫ್ ಹೇಗೆ ಅಂತ ಹೇಳಿದ್ರೆ, ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಈ ಮಧ್ಯಂತರ ರಕ್ಷಣೆ ಇತ್ತಲ್ಲ, ಆದೇಶ ಆಗುವವರೆಗೂ ಕೂಡ ಅದು ಮುಂದುವರೆದಿದೆ. ಅಂತಿಮ ಆದೇಶದವರೆಗೂ ಕೂಡ ಈ ಮಧ್ಯಂತರ ರಕ್ಷಣೆ ಮುಂದುವರಿಕೆ ಆಗಿದೆ. ಧಾರವಾಡ ಹೈಕೋರ್ಟ್ನಲ್ಲಿ ಇಡಿ ನೋಟಿಸ್ ಬಗ್ಗೆ ವಿಚಾರಣೆ ನಡೀತಾ ಇದೆ. ಇಡಿ ನೋಟಿಸನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ ಪತ್ನಿ ಪಾರ್ವತಿ. ಸಿಎಂ ಪತ್ನಿ ಪಾರ್ವತಿಯವರ ಪರವಾಗಿ ವಕೀಲ ಸಂದೇಶ್ ಚೌಟಾ ಪ್ರಬಲ ವಾದವನ್ನು ಮಂಡಿಸಿದರು. ಹಾಗಾದರೆ ಸಂದೇಶ್ ಚೌಟಾ ಏನೆಲ್ಲ ವಾದವನ್ನು ಮಂಡಿಸಿದ್ರು, ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಅಂತ ನೋಡೋದಾದ್ರೆ, 14 ಸೈಟ್ಗಳನ್ನು ವಾಪಸ್ ಮುಡಾಗೆ ಕೊಡಲಾಗಿದೆ. ಪ್ರಮುಖವಾಗಿರುವಂಥದ್ದು 14 ಸೈಟ್ಗಳನ್ನು ಪರ್ಯಾಯವಾಗಿ ಪಡೆದುಕೊಂಡಿದ್ದಾರೆ ಅನ್ನೋದಿತ್ತಲ್ಲ, 14 ಸೈಟ್ಗಳನ್ನು ವಾಪಸ್ ಕೊಡಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮ ಹಣ ಬಳಕೆ ಆಗಿಲ್ಲ, ಹಣ ವರ್ಗಾವಣೆ ಆಗಿಲ್ಲ ಅಂತೇಳಿ. ಜೊತೆಗೆ ಆಸ್ತಿಯನ್ನು ಇವರು ಬಳಕೆನೇ ಮಾಡಿಲ್ಲ, ಆಸ್ತಿಯನ್ನು ಬಳಕೆ ಮಾಡಿಲ್ಲ, ಅಕ್ರಮ ಹಣದ ವರ್ಗಾವಣೆ ಆಗಿಲ್ಲ. ಜೊತೆಗೆ ವಿಜಯ್ ಮದನ್ಲಾಲ್ ಕೇಸನ್ನು ಉಲ್ಲೇಖಿಸಿ ಸಂದೇಶ್ ಚೌಟಾ ವಾದ ಮಾಡಿದ್ದಾರೆ. ನಮ್ಮ ಕಕ್ಷಿದಾರ ಸೈಟ್ಗಳ ಮೇಲೆ ಯಾವುದೇ ರೀತಿಯ ಈಗ ಹಕ್ಕನ್ನು ಹೊಂದಿಲ್ಲ. ಯಾವಾಗ ಅದನ್ನು ಮುಡಾಗೆ ಹಿಂದಿರುಗಿಸಲಾಯಿತೋ ಆ ಎಲ್ಲ ಹಕ್ಕುಗಳು ಎಲ್ಲ ಹಕ್ಕು ಬಾಧ್ಯತೆಗಳು ಮುಡಾಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಹೀಗಾಗಿ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವ ವಿಷಯ ಇದಾಗಿದೆ ಅಂಥೇಳಿ. ಜೊತೆಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಬರೋದೇ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಯಾರು ಕೂಡ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಆಧಾರ ಇಲ್ಲ. ಜೊತೆಗೆ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಹೇಳ್ತಿದ್ದಾರಲ್ಲ, ಅದನ್ನ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನು ಮಾತಾಡಲಿಕ್ಕೆ ಬರೋದಿಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದನ್ನು ಆರೋಪ ಇದೆ. PMLA ಅಂತ ಹೇಳ್ತೀವಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ ಕಾಯ್ದೆ ಇದೆಯಲ್ಲ, ಅದರ ಅನ್ವಯ ಇದು ನೋಡಬೇಕಾಗತ್ತೆ. ಯಾವ ಕಾರಣಕ್ಕೂ ಕೂಡ PMLA ಆ್ಯಕ್ಟ್ ಇಲ್ಲಿ ಅನ್ವಯ ಆಗೋದಿಲ್ಲ, ಅದು ಬಳಕೆಯೇ ಆಗಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ. ಮತ್ತೊಂದು ಕಡೆ ಇಡಿ ಪರವಾಗಿ ವಕೀಲರು ಏನು ವಾದ ಮಾಡಿದ್ರು ಅಂತ ಕೂಡ ನೋಡಬೇಕಾಗತ್ತೆ. 1990ರಿಂದ ಅಕ್ರಮ ಸೈಟ್ ಮಾರಾಟ ನಡೆದಿದೆ. ಅಲ್ಲದೆ ಇದು ಕೇವಲ 14 ಸೈಟ್ಗಳ ಪ್ರಕರಣ ಅಲ್ಲ. ನಮ್ಮ ಅಧಿಕಾರಿಗಳ ಅತ್ಯಂತ ಚಾಣಾಕ್ಷತನದಿಂದ ದೂರು ದಾಖಲಿಸಿದ್ದಾರೆ. 4 ದಿನದಲ್ಲಿ ಪ್ರಕರಣವನ್ನು ಕೈಗೆ ತೆಗೆದುಕೊಂಡಿದ್ದಾರೆ. ತನಿಖೆಯ ಕಾಪಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಇಡಿ ಪರ ವಕೀಲರು. ಜೊತೆಗೆ ಮುಚ್ಚಿದ ಲಕೋಟೆಯಲ್ಲಿ ಆ ವರದಿಯನ್ನು ಏನೇನಾಗಿದೆ ಅನ್ನೋದನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನು ಪ್ರಸ್ತುತಪಡಿಸಲಾಗಿದೆ. ಇದರಲ್ಲಿ ಕೆಲ ಬ್ಯಾಂಕ್ಗಳು ಹಣ ವರ್ಗಾವಣೆ ಕೂಡ ನಡೆದಿದ್ದಾವೆ ಅಂತ ಇದೆ. ಬಟ್ ಹಣದ ವರ್ಗಾವಣೆ ವಿಚಾರವಾಗಿ ಯಾವೆಲ್ಲ ಸಾಕ್ಷ್ಯಗಳನ್ನು ದಾಖಲೆಗಳನ್ನು ಕೋರ್ಟ್ ಮುಂದಿಟ್ಟಿದ್ದಾರೆ ಅನ್ನೋದು ಈಗ ನಿಗೂಢವಾಗಿ ಉಳಿದುಕೊಂಡಿದೆ. ಯಾಕಂತ ಹೇಳಿದ್ರೆ ಕ್ಲೋಸ್ಡ್ ಎನ್ವಲಪ್ಪಲ್ಲಿ ಅವರು ಸಲ್ಲಿಸಿದ್ದಾರೆ. ಜೊತೆಗೆ 1/10/2024ರಲ್ಲಿ ಪಾರ್ವತಿ ಅವರು ಸೈಟ್ ವಾಪಸ್ ಕೊಡುವ ಬಗ್ಗೆ ಪತ್ರ ಬರೆದಿದ್ದಾರೆ. ಮುಂದುವರೆದು ಪ್ರಾಧಿಕಾರ 14 ಸೈಟ್ಗಳನ್ನು ರದ್ದುಗೊಳಿಸುವ ಮೂಲಕ ನಾನು ನಿವೇಶನವನ್ನು ಪ್ರಾಧಿಕಾರಕ್ಕೆ ಕೊಡುವ ಬಗ್ಗೆ ಪತ್ರ ಬರೆಯಲಾಗಿದೆ. ಇದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಲಾಗತ್ತೆ. ಅದು ಕೂಡ ಮಾರನೇ ದಿನವೇ, ನೆಕ್ಸ್ಟ್ ದಿನವೇ ಅದು ಮಾಡುತ್ತೆ, ಮರುದಿನವೇ ಆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಲಾಗತ್ತೆ. ಇನ್ನು ಸಾಮಾನ್ಯ ಜನ ಇದನ್ನು ಮಾಡಿದ್ರೆ ಸಮಯ ಬೇಕಲ್ವಾ? ಹೇಗೆ ಮುಖ್ಯಮಂತ್ರಿಗಳ ಹೆಂಡತಿ ಅನ್ನೋ ಕಾರಣಕ್ಕಾಗಿಯೇ ಅರ್ಜಿ ಸಲ್ಲಿಸ್ತಾರೆ, ಮರುದಿನವೇ ಅದು ರೆಸೊಲ್ಯೂಷನ್ ಓಕೆ ಅಂತ ಆಗುತ್ತೆ. ಹೇಗೆ ಸಾಧ್ಯ ಇದೆಯಲ್ಲ ಅಂತ ಕೂಡ ಹೇಳ್ತಾರೆ. ಜೊತೆಗೆ ರೆಸೊಲ್ಯೂಷನ್ ಬೇಗ ಪಾಸ್ ಆಗಿದೆಯಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. 14 ಸೈಟ್ಗಳಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ನಡೆದಿದೆ ಅಂತ ಹೇಳ್ತಿದ್ದಾರೆ. ಡೀಡ್ ಕ್ಯಾನ್ಸಲ್ ಮಾಡಲಾಗತ್ತೆ, ಅದು ಅದೇ ದಿನ. ಡೀಡ್ ಕೂಡ ಕ್ಯಾನ್ಸಲ್ ಮಾಡಲಾಗತ್ತೆ ಅದೇ ದಿನ. ಸೈಟ್ ವಾಪಸ್ ಕೊಟ್ಟು ಕೈ ತೊಳೆದುಕೊಳ್ಳುವ ಕೆಲಸ ನಡೆದಿದೆ. ಮನಿ ಲ್ಯಾಂಡ್ರಿಂಗ್ ಆಗಿಲ್ಲ, ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದರೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಬಹುದಾಗಿತ್ತು. ಆದರೆ ಇದು ಅಲಾಟ್ಮೆಂಟ್ ಅಷ್ಟೇ ಅಂತ ಹೇಳಿದ್ದಾರೆ. ಜಡ್ಜ್ ಇದನ್ನು ಕೂಲಂಕುಷವಾಗಿ ಪರಿಗಣಿಸಿ ಯಾವ ಆದೇಶವನ್ನು ಕೊಡ್ತಾರೆ, ಮುಖ್ಯಮಂತ್ರಿಗಳ ಪರವಾದ ಅಥವಾ ಅವರ ಪತ್ನಿಯ ಪರವಾದ ತೀರ್ಪು ಹೊರಗೆ ಬೀಳುತ್ತಾ ಅಥವಾ ಬೇರೆಯದ್ದೇ ರೀತಿಯ ವ್ಯತಿರಿಕ್ತ ತೀರ್ಪು ಹೊರಗೆ ಬೀಳುತ್ತಾ ಕಾದು ನೋಡಬೇಕಾಗಿದೆ.